ಸೊ ಆ ಸಂದರ್ಭದಲ್ಲಿ ಚೇತನ ಅವರು ರವಿ ಬೆಳಗೆರೆ ಅವರಿಗೆ ತಾಯಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ನಿಂತ್ರು ಅಂತ ಅನ್ಸುತ್ತೆ ಖಂಡಿತ, ಖಂಡಿತ. ಅಲ್ವಾ? ಸೊ ಆ ಸಿಚುಯೇಷನ್‌ನ ತುಂಬಾ ಡೇರಿಂಗ್ ಆಗಿ ನೀವು ಕೂಡ ಅದನ್ನ ಎದುರಿಸಿದ್ರಿ. ಹಾಗೆ ಛಲಗಾರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಿಮ್ಮ ಸ್ಟೋರಿ ಕೇಳ್ತಾ ಹೋದ್ರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಸೊ ಯಾವ ರೀತಿ ಇತ್ತು ಸಿಚುಯೇಷನ್ ಅದು? ಅಂದ್ರೆ ನೀವು ಹೆಣ್ಣು ಮಗಳಾಗಿ ಆ ಸಿಚುಯೇಷನ್‌ನ ಹೇಗೆ ಎದುರಿಸಿದ್ರಿ? ಅಂದ್ರೆ ನೀವೇ ಹೇಳಿದ್ರಿ, ಆಲದ ಮರ ನನ್ನಪ್ಪ ನನಗೆ ಅಂತ. ಅಂತ ಆಲದ ಮರ ಒಂದು ಹೋಗಿ ಎಲ್ಲೋ ಒಂದು ಕಡೆ ಕೂತಾಗ, ನೀವು ಅದನ್ನ ಆಚೆ ತರೋದು ಅಂತ ಹೇಳಿದ್ರೆ, ನೀವು ಅಪ್ಪನಿಗೆ ತಕ್ಕ ಮಗಳು ಅಂತ ನಿಜವಾಗ್ಲೂ ಪ್ರೂವ್ ಮಾಡ್ಬಿಟ್ರಿ ಅಂತ ಅನ್ಸುತ್ತೆ. ಥ್ಯಾಂಕ್ ಸೊ ಯು. ಆ ಸಂದರ್ಭದಲ್ಲಿ ಅಮ್ಮನ್ಗೆ ನೀವು ಹೇಗ್ ಧೈರ್ಯ ತುಂಬಿದ್ರಿ? ಅಮ್ಮಂಗೆ ಅಷ್ಟರಲ್ಲಿ ಏನಾಗಿತ್ತು ಅಂದರೆ ನಾವು ಅವ್ರಿಗೆ ಅವ್ರು ಆ್ಯಕ್ಚುಲಿನೇ ಅವ್ರು ನಮ್ಮೆಲ್ಲರ್ಕಿಂತ ಜಾಸ್ತಿ ಧೈರ್ಯ ಇರೋದು ಅಮ್ಮನಿಗೇನೆ ನನ್ನ ಪ್ರಕಾರ. ಯಾಕಂದರೆ ಅವರು ಏನೆಲ್ಲ ಸಹಿಸಿದ್ದಾರೆ. ಆ್ಯಂಡ್ ಒಂದು ಧೈರ್ಯ, ಇನ್ನೊಂದು ತಾಳ್ಮೆ, ಇನ್ನೊಂದು ಅವ್ರಿಗೆಲ್ಲೋ ಒಂದು ಕಡೆ ಇವತ್ತಿದಾಗೋಯ್ತು, ಓಕೆ ಇದಾಗೋಗಿದೆ, ಇದ್ರ ಬಗ್ಗೆ ನಾವು ಕೂತ್ಕೊಂಡು ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಂಗಾಗೋಯ್ತು ಪೇಚಾಟ ಇದೆಯಲ್ಲ ಅವ್ರಿಗೆ. ಅವ್ರ ಒಂದೇ ಕಂಪ್ಲೇಂಟ್ ನಮ್ಮಲ್ಲಿ ಯಾವಾಗೂ ಹೇಳೋದು ಎಲ್ಲ ಮಕ್ಕಳಲ್ಲೂ ಅಂದರೆ, ಪೇಚಾಡಬೇಡಿ, ಮುಗೀತು, ಆಗೋಗಿದೆ ಅದು. ಸೊ ನೆಕ್ಸ್ಟ್ ಏನು, ಥಿಂಕ್ ಅಬೌಟ್ ದ ನೆಕ್ಸ್ಟ್. ಪೇಚಾಟ ಬಿಟ್ಬಿಡಿ. ಅಪ್ಪ ಎಷ್ಟೋ ಸಲ ಕೂಗಾಡ್ದಾಗ್ಲೂ ಇದಾಗೋಗಿದೆ, ಮುಗೀತು, ಸೊ ವಾಟ್ ನೆಕ್ಸ್ಟ್, ಆ ವಾಟ್ ನೆಕ್ಸ್ಟ್ ಅನ್ನೋ ಥಾಟ್ ಇದೆಯಲ್ಲ, ಐ ಥಿಂಕ್ ಅದು ಇಟ್ ಹ್ಯಾಸ್ ಕೆಪ್ಟ್ ದ ಎಂಟೈರ್ ಫ್ಯಾಮಿಲಿ ವೆರಿ ಸ್ಟ್ರಾಂಗ್. ಸೊ ನಮ್ಗೆ ಇವಾಗ ಏನೇ ಬಂದ್ರೂ ವಿ ನೋ ವಾಟ್ ವಿ ಹ್ಯಾವ್ ಟು ಥಿಂಕ್ ಇಸ್, ಅಯ್ಯೋ ಇದಾಯ್ತಲ್ಲ ಅಂತಲ್ಲ, ವಾಟ್ ನೆಕ್ಸ್ಟ್. ಸೊ ದ್ಯಾಟ್ ಆ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ಅವರಲ್ಲಿ ಯಾವಾಗೂ ಇದೆ. ಸೊ ಆ ಧೈರ್ಯ ಅವರಲ್ಲಿ ಡೆಫಿನೆಟ್ಲಿ ಇತ್ತು. ಅಫ್ಕೋರ್ಸ್ ಅವ್ರು ತುಂಬ ಹೆದರ್ಕೊಂಡಿದ್ದು ಅಂದರೆ ಅವ್ರ ಹೆಲ್ತ್ಗೆ, ಅಪ್ಪನ ಹೆಲ್ತ್ಗೆ, ಬೇರೆ ಏನು. ಶಿ ವಾಸ್ ನಾಟ್ ವರಿಡ್ ಅಬೌಟ್ ಸಮಾಜ ಏನನ್ನತ್ತೆ, ಅಯ್ಯೋ ರಿಲೇಟಿವ್ಸ್ ಏನಂತಾರೆ, ಹಿಂಗಾಯಿತು ಹಂಗೆ, ಅದೆಲ್ಲ ಶಿ ವಾಸ್ ನಾಟ್ ವರಿಡ್ ಅಟ್ ಆಲ್. ಸೊ ಶಿ ವಾಸ್ ಓನ್ಲಿ ವರಿಡ್ ಅಬೌಟ್ ಹಿಸ್ ಹೆಲ್ತ್. ಅಂದರೆ ಅಲ್ಲಿ ಯಾವಾಗೂ ಅದನ್ನೇ ಕೇಳೋರು, ಶುಗರ್ ಲೆವೆಲ್ಸ್ ಹೇಗಿದೆಯಂತೆ, ಆರಾಮಾಗಿದ್ದಾರಾ, ಆರಾಮಾಗಿ ಮಾತಾಡ್ತಿದ್ದಾರಾ, ಹೇಗಿದ್ದಾರೆ, ಓಡಾಡ್ಕೊಂಡಿದ್ದಾರಾ. ಸೊ ದೀಸ್ ಆರ್ ದ ಸ್ಮಾಲೆಸ್ಟ್ ಕನ್ಸರ್ನ್ಸ್ ದಟ್ ಶಿ ಯೂಸ್ ಟು ಹ್ಯಾವ್. ಆ್ಯಂಡ್ ಐ ಥಿಂಕ್ ಅವರೂ ತುಂಬಾ ಧೈರ್ಯದಿಂದ ಎದುರಿಸಿದ್ದಾರೆ. ಇಟ್ಸ್ ನಾಟ್ ಈಸಿ ಅಲ್ವಾ, ಗಂಡ ಈ ಥರ ಹಿಂಗೆ ಜೈಲಲ್ಲಿದ್ದಾರೆ, ಅದು ಈ ರೀಸನ್ಗೋಸ್ಕರ ಇದ್ದಾರೆ, ಇನ್ನೊಂದು ಯಾವುದೋ ಹೆಣ್ಮಗು ವಿಷಯಕ್ಕೆ ಇದರಲ್ಲಿದ್ದಾರೆ. ಸೊ ದಿಸ್ ಇಸ್ ಆಲ್ ವೆರಿ ಪರ್ಸನಲ್. ಅವ್ರು ಇವತ್ತುವರೆಗೂ ಯಾರ ಹತ್ರನೂ ಅದನ್ನೆಲ್ಲ ಶೇರ್ ಮಾಡಿಕೊಂಡೂ ಇಲ್ಲ ಅವರು. ಬಟ್ ಫ್ರಮ್ ವಾಟ್ ಐ ಹ್ಯಾವ್ ಸೀನ್ ಹರ್, ನನಗೆ ಗೊತ್ತು ಅವ್ರ ಮನಸ್ಸಲ್ಲಿ ಇಷ್ಟೆಲ್ಲ ದುಗುಡಗಳಿದ್ರೂ ಐ ಆಮ್ ಶ್ಯೂರ್ ಶಿ ಮಸ್ಟ್ ಹ್ಯಾವ್ ಓನ್ಲಿ ಥಾಟ್ ಆಫ್ ವಾಟ್ ನೆಕ್ಸ್ಟ್ ಅಂತ. ಸೊ ಇದನ್ನು ಐ ಥಿಂಕ್ ದಟ್ ವೇ ಶಿ ವಾಸ್ ವೆರಿ ವೆರಿ ಬ್ರೇವ್ ಟು ಮ್ಯಾನೇಜ್ ದ ಹೋಲ್ ಸಿಚುವೇಶನ್ ಅನ್ಸುತ್ತೆ. ಈಗ ಅಪ್ಪ ಸಮಾಜಕ್ಕೆ ಒಬ್ಬ ಹೀರೋ ಆಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯ ಕಾರಣ ಅಮ್ಮ ಅಂತ ಹೇಳಿದ್ರೆ ಖಂಡಿತ, ತಪ್ಪಾಗ್ಲಾರ್ದು. ಖಂಡಿತ, ಖಂಡಿತ. ಸೊ ಅಂದರೆ ಅವರ ಎಲ್ಲ ಹುಚ್ಚಾಟಗಳನ್ನೂ ಸಹಿಸಿ, ನನಗಿನ್ನೂ ನೆನಪಿದೆ, ಅವರ ಲವ್ ಲೆಟರ್ಸ್ ಎಲ್ಲ ನನಗೆ ಸಿಗ್ತಾಯಿತ್ತು. ನಮ್ಮಪ್ಪ ಯಾವಾಗ ಹೇಳೋರು, ನಿನಗೆ ಸಿಗತ್ತಲ್ಲೇ ಇದು ಅಂತ. ನಾನು ಹೋಗಿ ಫಸ್ಟು ಅಮ್ಮಂಗೆ ಅದನ್ನು, ಅಮ್ಮ ಅಲ್ಲಿ ನೋಡು ಅಂತ. ಸೊ ಆಮೇಲೆ ಐ ರಿಯಲೈಸ್ಡ್, ಓಕೆ ನಾನು ಹಿಂಗೆ ಮಾಡಬಾರ್ದು ಮೇ ಬಿ ಅಂತ. ಬಟ್ ದ್ಯಾಟ್ ಈಸ್ ಹೌ ಇಟ್ ವಾಸ್. ಆ್ಯಂಡ್ ಅವರು ಅಪ್ಪ ಏನು ಅದು ಹುಚ್ಚಾಟತನ ಅದೆಲ್ಲ ಇವಾಗ ಬೆಂಗಳೂರಿಂದ ಏನು ಶುರುವಾಗಿಲ್ಲ, ಅದು ಮುಂಚೆಯಿಂದನೂ ಅವರು ಹಾಗೆ ಅಮ್ಮಂಗೆ ಸಿಕ್ಕಿರೋದು ಹಾಗೇನೆ ಅವರು. ಸೊ ಹಾಗಾಗಿ ಅವರು ಮೊದಲಿಂದನೂ ಅದನ್ನು ನೋಡಿಕೊಂಡೇ ಬಂದಿರೋರು. ಅದರಿಂದ ಸೊ ಅಟ್ ಎವ್ರಿ ಸ್ಟೆಪ್ ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ. ನಾವು ಹುಬ್ಳೀಲಿ ಇರಬೇಕಾದ್ರೆ ನಮ್ಮ ಇಡೀ ಮನೆ ಬಾಡಿಗೆ ಇರ್ಬೋದು, ಫೀಸ್ ಇರ್ಬೋದು, ಎಲ್ಲ ಅವ್ರ ಸಂಬಳದಿಂದನೇ ನಡೀತಾ ಇತ್ತು. ಎಷ್ಟೋ ಸಲ ಪಾಪ ಅವರು ಏನಾಗ್ತಿತ್ತು, ವ್ಯಾನಿಟಿ ಟೀಚರಾಗಿ ಕೆಲಸ ಮಾಡ್ತಿದ್ರು ಅವರು. ಉಣ್ಕಲ್ ಅಂತ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ರು ಹುಬ್ಳೀಲಿ. ಸೊ ಆ ವ್ಯಾನಿಟಿ ಬ್ಯಾಗ್ ಇರ್ತಿತ್ತಲ್ಲ, ಮನೆಗೆ ಬರೋಷ್ಟರಲ್ಲಿ ಹತ್ಕೊಂಡು ಬರೋರು. ನಾನಿನ್ನೂ ಚಿಕ್ಕವಳಲ್ಲ, ಯಾಕೆ ಹಿಂಗೆ ಹತ್ಕೊಂಡು ಬರ್ತೀರಿ, ಏನಾಯ್ತಮ್ಮ ಅಂದರೆ ಪಿಕ್ ಪಾಕೆಟ್ ಆಗೋಗಿದೆ ಅಂತ. ನಮ್ಮ ಇಡೀ ತಿಂಗಳಿನ ಖರ್ಚು ಆ ಸಂಬಳದಿಂದನೇ ನಡಿಬೇಕು. ಹೆಚ್ಚೇನು ಇರ್ತಾ ಇರಲಿಲ್ಲ, 2,000 3,000 ಇರ್ತಿತ್ತು ಪ್ರಾಬಬ್ಲಿ. ಅದರಲ್ಲೇ ನಡಿಬೇಕಿತ್ತು ಇಡೀ ಒಂದು ತಿಂಗಳು. ಅಪ್ಪ ಕಳ್ಸೋಕೆ ಆಗ್ತಿರ್ಲಿಲ್ಲ. ಆ ಒಪ್ಪಂದದ ಮೇಲೇ ಅಪ್ಪ ಬೆಂಗಳೂರಿಗೆ ಬಂದಿದ್ದರು, ನಾವು ಹುಬ್ಳೀಲಿ ಓದ್ತಾ ಇದ್ವಿ. ಹೇಗೆ ನಡೆಸೋದು ಒಂದು ಇಡೀ ತಿಂಗಳು ಮನೇನ. ಆ್ಯಂಡ್ ಈಗ ನಂಗೆ ಅನಿಸುತ್ತೆ ಎಷ್ಟು ಒತ್ತಾಡಿರ್ಬೇಕು ಅವರು ಆ 2,000 ದುಡ್ಡನ್ನ ಜೋಡ್ಸೋಕ್ಕೆ. ಆ್ಯಂಡ್ ಎಲ್ಲೋ ಏನೋ ಮಾಡಿ ಫ್ರೆಂಡ್ಸ್ನ ಕೇಳಿಕೊಂಡು ಹೇಗೋ ಮಾಡಿಕೊಂಡು ಅವರು ಜೀವನ ನಡೆಸ್ಕೊಂಡು ಬಂದರು. ಸೊ ಅವರ ಎಲ್ಲ ಥರದ್ದು ಎಲ್ಲ ಸಿಚುವೇಷನ್ನಲ್ಲೂ ಅಪ್ಪನ ಜೊತೆ ಕೊಟ್ಟಿದ್ದಾರೆ ಯಾವತ್ತೂ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ಏನಾಗುತ್ತೆ, ಒಂದು ಮನೆಯಲ್ಲಿ ಹೆಣ್ಮಕ್ಳ ರೋಲು, ಲೈಕ್ ಇವತ್ತು ವಿಮೆನ್ಸ್ ಡೇ ನಾವು ಮಾತಾಡ್ತಾ ಇದ್ದೀವಿ, ಹೆಣ್ಮಕ್ಳ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಏನಾದರೂ ಹೇಳ್ಬೋದು ಏನೋ ಸಮಾನ ನಮಗೆ ಎಲ್ಲ ಇರ್ಬೋದು, ಬಟ್ ಮನೆಯಲ್ಲಿ ಒಂದು ತಾಯಿಯಾಗಿ ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು
ಬಿ ಎ ರೋಲ್ ಮಾಡೆಲ್ ಫಾರ್ ದ ಚಿಲ್ಡ್ರನ್ ಅಟ್ಲೀಸ್ಟ್. ಈಗ ಗಂಡ ಏನೋ ಒಂದು ತಪ್ಪು ಮಾಡಿದಾಗ ನೀನು ಹಿಂಗೆ ಮಾಡಿದೆ ಅಂತ ಆ ಜಗಳ, ಆ ಇದು ಸಿಟ್ಟು, ಆ ಸೆಡವು ಅದನ್ನೇ ನಾವು ನೋಡ್ಕೊಂಡು ಬೆಳೆದಿದ್ರೆ ಪ್ರಾಬಬ್ಲಿ ದಟ್ ರೆಸ್ಪೆಕ್ಟ್, ನಮ್ಮ ತಂದೆಗೆ ನಮಗಿರೋ ರೆಸ್ಪೆಕ್ಟ್, ಜೆನ್ವಿನ್ಲಿ ಈಸ್ ಅ ಗ್ರೇಟ್ ಫಾದರ್, ಈಸ್ ನೆವರ್ ಬೀನ್ ಅ ಬ್ಯಾಡ್ ಫಾದರ್. ಅವ್ರು ಯಾವಾಗವಾಗ ನನ್ನ ಕೇಳೋರು ಐ ಎ ಗುಡ್ ಫಾದರ್, ಐ ಎ ಗುಡ್ ಫಾದರ್. ಅವ್ರು ಯಾಕೆ ಕೇಳ್ತಿದ್ರು ನನಗೆ ಇವಾಗವರೆಗೂ ಗೊತ್ತಿಲ್ಲ, ಬಟ್ he is definitely a great father. He's never been a bad father to any of us. All three of us, he's been an excellent father. All four of us, I must say. Second wife indanu innond magu ide. So let's not discard that. He's been a great father to all of us. But amma yavagu namge, she's never made us feel that avaru, yes, he was strict. He was very strict. ಅಂದರೆ ಅವರು ಕೋಪ ಬಂದರೆ ಹಿ ವುಡ್ ನೆವರ್ ಲುಕ್ ಅಟ್, ಏನು ಹೇಳಿದ್ನಲ್ಲ ನಾನೇ ತುಂಬ ಹೊಡೆಸ್ಕೊಂಡಿರೋದು. ಸೊ ಐ ನೋ ವಾಟ್ ಇಟ್ ಇಸ್. ಅಷ್ಟೇ ಪ್ರೀತಿ ಕೊಡೋರು, ಎಷ್ಟು ಕೋಪ ಮಾಡ್ಕೊಳ್ಳೋರು ಅಷ್ಟೇ ಇಮಿಡಿಯೇಟ್ಲಿ ರಿಪೆಂಟ್ ಮಾಡಿ ಪ್ರೀತಿ ಕೊಡೋರು. ಬಟ್ ಅಮ್ಮ ಯಾವತ್ತೂ ನಮಗೆ ಬಂದು ನೋಡಿದ್ಯಾ ನಿಮ್ಮಪ್ಪ ಹಿಂಗೆ ಮಾಡಿಬಿಟ್ರು ಅಂತ ಒಂದು ದಿನಕ್ಕೂ ಅವ್ರು ನಮ್ಗೆ ಹೇಳ್ಕೊಂಡಿಲ್ಲ. ಇತ್ತೀಚೆಗೆ ನಾನು ಹೇಳ್ತೀನಿ, ಅಮ್ಮ ನೀನು ಯು ಶುಡ್ ಟಾಕ್ ಅಬೌಟ್ ಇಟ್, ಯಾಕೆ ನೀನು ಮಾತಾಡಲ್ಲ, ನೀನು ನಮ್ಮ ಹತ್ರ ಮಾತಾಡು, ಹೇಳು, ಅದನ್ನು ಹೇಳ್ಕೊ, ನಿನ್ಗೇನು ಅನ್ಸ. ಎಲ್ಲೋ ಅಲ್ಲಿ ಒಂದು 2-3 ಸಲ ನನ್ನ ಹತ್ರ ಫೋನ್ ಮಾಡಿ ಶಿಲ್ ಟೆಲ್, ಬಟ್ ಶಿ ಡಸಂಟ್ ಲೈಕ್ ಇಟ್ ಟು ಪಬ್ಲಿಕಲ್ಲಿ ಮಾತಾಡೋದಾಗಲಿ ಇನ್ನೊಂದಿನ. ಅದು ಯಾಕಂದರೆ ಅವ್ರಿಗೆ ಭಾವನೆನೇ ಇರಲ್ಲ ಅವ್ರಿಗೆ. ಅವರ ಸಿಟ್ಟು, ಅವ್ರ ಕೋಪನೇ ತುಂಬ ಬೇರೆ, ಇಟ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಶಿ ಇಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಫ್ ಹಿಮ್ ಥ್ರೂಔಟ್ ಹಿಸ್ ಜರ್ನಿ, ಇನ್ ಆಲ್ ಹಿಸ್ ಅಪ್ಸ್ ಆ್ಯಂಡ್ ಡೌನ್ಸ್, ಐ ಮಸ್ಟ್ ಸೇ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಪತ್ರಕರ್ತೆ ನಮ್ಮೊಟ್ಟಿಗೆ ಇದ್ದಾರೆ. ಅವರ ಲೈಫ್ ಸ್ಟೋರಿನ ನಾವು ಕೇಳ್ತಾ ಹೋಗ್ತಾ ಇದ್ದೀವಿ. ಅವರಿಗೆ ಪ್ರೇರೇಪಣೆ ಯಾರು? ತಂದೆಯಿಂದ ಪ್ರೇರೇಪಣೆ ಆಗಿದ್ದಂತಹ ತಂದೆ ಸ್ಟೋರಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಮ್ಮನ ಕುರಿತಾಗಿ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಮ್ಮೊಟ್ಟಿಗೆ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಇನ್ನೊಂದು ಪುಟ್ಟ ವಿರಾಮದ ಬಳಿಕ.